ನಮಸ್ಕಾರ ಎಲ್ಲರಿಗೂ. ಈ ವಾರದ ಮಾಧ್ಯಮ ಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಇವತ್ತು ಹೆಚ್ಚಿಗೆ ವಿಷಯಗಳಿಲ್ಲ, ಕೇವಲ 3 ಪತ್ತೆ ಕಾರ್ಯಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ. ಇದು ಸ್ವತ್ತಿನ ಅಪರಾಧಗಳಲ್ಲಿ ನಮ್ಮ 3 ಪೊಲೀಸ್ ಠಾಣೆಯವರು ಮಾಡಿರ್ತಕ್ಕಂತಹ ರಿಕವರಿಗಳು. ಒಟ್ಟು ಮೌಲ್ಯ ಸುಮಾರು 1 ಕೋಟಿಯಷ್ಟು ಆಗಿರ್ತದೆ. ಮೊದಲನೇದಾಗಿ ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯವರು ತಮ್ಮ ಸರಹದ್ದಿನ ನಗರಪೇಟೆಯಲ್ಲಿರ್ತಕ್ಕಂತಹ ಒಂದು ಈ ಹಾಲ್ಮಾರ್ಕ್ ಆ್ಯಂಡ್ ಅಸೆ ಸೆಂಟರ್ ಅಂತಕ್ಕಂಥ ಒಂದು ಅಂಗಡಿಯಲ್ಲಿ ಅದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯೊಬ್ಬ ಸುಮಾರು ಚಿನ್ನಾಭರಣಗಳನ್ನು ಆ ಅಂಗಡಿಗಳಿಂದ ಕಳ್ಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಆ ಅಂಗಡಿಯ ಮಾಲೀಕರು 18ನೇ ತಾರೀಕು ಜನವರಿ 18ನೇ ತಾರೀಕು ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿರ್ತಾರೆ. ಅದರ ಆಧಾರದಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಕ್ಕಂತಹ ಪೊಲೀಸರು ಆ ವ್ಯಕ್ತಿಯನ್ನು 6ನೇ ತಾರೀಕು ಫೆಬ್ರವರಿ 6ನೇ ತಾರೀಕು ಮೆಜೆಸ್ಟಿಕ್ ಬಳಿ ಆತನನ್ನು ಬಂಧಿಸಿ ಆತನ ಒಂದು ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊಂಡು ಕೂಲಂಕಷವಾಗಿ ವಿಚಾರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆತ ಈ ರೀತಿ ಅದೇ ತಾನೇ ಕೆಲಸ ಮಾಡ್ತಾ ಇರ್ತಕ್ಕಂತಹ ಅಂಗಡಿಯಲ್ಲಿ ಈ ಕಳ್ಳತನವನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಾನೆ ಮತ್ತು ಅದರಂತೆ ಆ ಚಿನ್ನಾಭರಣಗಳನ್ನು ರಾಜಸ್ಥಾನದ ಓರ್ವ ವ್ಯಕ್ತಿಯ ಬಳಿ ಕೊಟ್ಟಿರುವುದಾಗಿ ಒಪ್ಪಿಕೊಂಡಿರ್ತಾನೆ. ಅದರ ಆಧಾರದ ಮೇಲೆ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿ ಆ 2ನೇ ವ್ಯಕ್ತಿಯನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಈ ಬಂಧಿತರಿಂದ ಒಟ್ಟು ಇದುವರೆಗೆ ಸುಮಾರು 727 ಗ್ರಾಂ ಚಿನ್ನಾಭರಣಗಳನ್ನು ಈಗ ವಶಪಡಿಸಿಕೊಳ್ಳಲಾಗಿದೆ. ಇದರ ಒಟ್ಟು ಮೌಲ್ಯ ಸುಮಾರು 63 ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ. 2 ಆರೋಪಿಗಳು ರಾಜಸ್ಥಾನದವರಾಗಿರ್ತಾರೆ. ಈ ಮೊದಲನೇ ಆರೋಪಿ ಏನಿದ್ದಾರೆ ಸುಮಾರು 20 ವರ್ಷದವನಿತ್ತು. ಆತ ಈ ಅಂಗಡಿಯಲ್ಲಿ ಕಳೆದ 6 ತಿಂಗಳಿಂದ ಅಲ್ಲಿ ಕೆಲಸ ಮಾಡ್ಕೊಂಡು ಈ ಅಂಗಡಿಯವರು ಈ ಹಾಲ್ಮಾರ್ಕ್ ಸೀಲನ್ನು ಹಾಕ್ತಕ್ಕಂಥ ಒಂದು ವೃತ್ತಿಯಲ್ಲಿ ಇದ್ದಾರೆ. ಅಂದರೆ ಪ್ಯೂರಿಟಿ ಆಫ್ ಗೋಲ್ಡನ್ನು ಚೆಕ್ ಮಾಡಿ ಅದಕ್ಕೆ ಸೀಲನ್ನು ಹಾಕ್ತಕ್ಕಂಥದ್ದು. ಅದಕ್ಕೆ ಅನುಗುಣವಾಗಿ ಆ ಅಂಗಡಿಗೆ ಕೊಟ್ಟಿರ್ತಕ್ಕಂಥ ಈ ರೀತಿ ಚಿನ್ನಾಭರಣಗಳೇನಿತ್ತು ಅವುಗಳನ್ನು ಹಾಲ್ಮಾರ್ಕ್ ಮಾಡಲಿಕ್ಕೆ ಏನು ಕೊಟ್ಟಿದ್ದರು ಅದನ್ನು ಈತ 15ನೇ ತಾರೀಕು ಜನವರಿಯಂದು ಈ ಲಾಕರ್ ಬೀಗ ತೆಗೆದು ಅದರಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಪತ್ತೆಯಾಗಿದೆ. 2 ಆರೋಪಿಗಳನ್ನು ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಎರಡನೇದಾಗಿ ಬಾಗಲಕೋಟೆ ಪೊಲೀಸ್ ಠಾಣೆಯವರು ಓರ್ವ ಕುಖ್ಯಾತ MOB ಅಫೆಂಡರ್ HPT ಅಫೆಂಡರ್ ಏನಿದ್ದಾನೆ ಆತನನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈತನ ಮೇಲೆ ಇದುವರೆಗೆ ಈಗಾಗಲೇ ಸುಮಾರು 44 ಹಳೆ ಪ್ರಕರಣಗಳು ಕೂಡ ಇದ್ದಾವೆ. ಇದು ಆಗಿರ್ತಕ್ಕಂಥದ್ದು 31 ಜನವರಿ ಈ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಒಂದು ವಾಹನ ಕಳ್ಳತನದ ಪ್ರಕರಣ ದಾಖಲಾಗಿರ್ತದೆ. ಅದು 21ನೇ ತಾರೀಕು ರಾತ್ರಿ ಫಿರ್ಯಾದಿದಾರರು ವಾಸವಿರ್ತಕ್ಕಂಥ ಮನೆ ಮುಂಭಾಗ ಏನು ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದ್ದು ಅದನ್ನು ಯಾರೋ ಕಳ್ಳರು ತೆಗೆದುಕೊಂಡು ಹೋಗಿರ್ತಾರೆ. ಅದನ್ನು ಗಮನಿಸಿ ಅವರು 31ನೇ ತಾರೀಕು ದೂರನ್ನು ನೀಡಿರ್ತಾರೆ. ಅದರ ಆಧಾರದ ಮೇಲೆ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು 5ನೇ ತಾರೀಕು ಫೆಬ್ರವರಿ ಬೆಂಗಳೂರಿನಿಂದಲೇ 3 ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಳ್ತಾರೆ ಮತ್ತು ಅವರನ್ನು ಕೂಲಂಕಷವಾಗಿ ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿದವರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ಈ ದ್ವಿಚಕ್ರ ವಾಹನಗಳ ಕಳ್ಳತನ ಜೊತೆಗೆ 3 HPTಗಳನ್ನು ಮಾಡಿರ್ತಕ್ಕಂಥದ್ದನ್ನು ಒಪ್ಕೊಂಡಿರ್ತಾರೆ. ಅದರ ಆಧಾರದ ಮೇಲೆ ಪೊಲೀಸರು ಬೇರೆ ಬೇರೆ ಕಡೆ ಅವರು ಅಡಗಿಸಿಟ್ಟಿರ್ತಕ್ಕಂತಹ ಒಟ್ಟು 16 ದ್ವಿಚಕ್ರ ವಾಹನಗಳನ್ನು ಇದುವರೆಗೆ ವಶಪಡಿಸಿಕೊಂಡಿರ್ತಾರೆ. ಜೊತೆಗೆ 76 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿರ್ತಾರೆ. ಒಟ್ಟು ಮೌಲ್ಯ ಸುಮಾರು 30 ಲಕ್ಷ ಆಗಬಹುದಾಗಿದೆ. ಇದರಲ್ಲಿ ಒಟ್ಟು 3 ಆರೋಪಿಗಳೇನಿದ್ದಾರೆ ಈ 3 ಆರೋಪಿಗಳು ಕೂಡ MOB ಅಫೆಂಡರ್ಸ್ ಆಗಿದ್ದು ಮೊದಲನೇ ಆರೋಪಿ ಏನಿದ್ದಾನೆ ಆತನ ಮೇಲೆ 44 ಪ್ರಕರಣಗಳು ದಾಖಲಾಗಿದ್ದಾವೆ. ಈತ ಬೆಂಗಳೂರಿನ ಯಶವಂತಪುರದವನು, 38 ವರ್ಷ. 2ನೇ ಆರೋಪಿಯ ಮೇಲೆ 8 ಪ್ರಕರಣಗಳು ಹಳೆ ಪ್ರಕರಣಗಳಿದ್ದಾವೆ ಮತ್ತು 3ನೇ ಆರೋಪಿ ಮೇಲೆ 6 ಪ್ರಕರಣಗಳು ದಾಖಲಾಗಿದ್ದು ಕಂಡುಬರ್ತದೆ. ಹೀಗೆ ಈ ದ್ವಿಚಕ್ರ ವಾಹನಗಳ ಕಳ್ಳತನವನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರೋದ್ರಿಂದ ಈ ಪ್ರಕರಣಗಳು ಪತ್ತೆಯಾಗ್ತದೆ. ಜೊತೆಗೆ ಅದರ ಜೊತೆಗೆ ಈ ಕಳ್ಳತನವಾಗಿರ್ತಕ್ಕಂತಹ ವಾಹನಗಳು ಬೇರೆ ಅಪರಾಧಗಳನ್ನು ಮಾಡಲಿಕ್ಕೆ ಕೂಡ ಇವರು ಬಳಸ್ತಾ ಇರ್ತಕ್ಕಂಥದ್ದು ಪತ್ತೆ ಆಗ್ತಾಯಿದೆ. ಅದರಿಂದ ನಾವು ಸಾರ್ವಜನಿಕರಲ್ಲಿ ಅನೇಕ ಸಂದರ್ಭಗಳಲ್ಲಿ ಅಪೀಲ್ ಮಾಡ್ತಾ ಇರ್ತಕ್ಕಂಥದ್ದು ಈ ದ್ವಿಚಕ್ರ ವಾಹನಗಳು ಅಥವಾ ನಿಮ್ಮ ಯಾವುದೇ ವಾಹನಗಳಿದ್ದಾವೆ ಅವುಗಳ ಸೂಕ್ತ ರಕ್ಷಣೆ ಮತ್ತು ಭದ್ರತೆ ಬಗ್ಗೆ ಗಮನ ಕೊಡಲಿಕ್ಕೆ ನಾವು
ಕೇಳ್ತಾ ಇದ್ದೇವೆ. ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಅದರಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು, GPS ಹಾಕ್ಸ್ತಕ್ಕಂಥದ್ದು ಇರ್ಬೋದು, ಅಥವಾ ಒಳ್ಳೆಯ ಲಾಕಿಂಗ್ ಮೆಕ್ಯಾನಿಸಮನ್ನು ಹಾಕ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಸುರಕ್ಷಿತ ವಲಯಗಳಲ್ಲಿ ಅವುಗಳನ್ನು ಪಾರ್ಕ್ ಮಾಡ್ತಕ್ಕಂಥದ್ದು, ಅದರಲ್ಲೂ ಮುಖ್ಯವಾಗಿ ರಾತ್ರಿ ಹೊತ್ತಿನಲ್ಲಿ ಅವುಗಳನ್ನು ಪಾರ್ಕ್ ಮಾಡುವಾಗ ಸ್ವಲ್ಪ ರಕ್ಷಣೆ ಭದ್ರತೆ ಇರತಕ್ಕಂಥ ಸ್ಥಳದಲ್ಲಿ, ಲೈಟಿಂಗ್ ಇರ್ತಕ್ಕಂಥ ಸ್ಥಳದಲ್ಲಿ, ಲಾಕಿಂಗ್ ವ್ಯವಸ್ಥೆ ಇರತಕ್ಕಂಥ ಸ್ಥಳದಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೆಯದಾಗ್ತದೆ. ಇನ್ನು ಕೊನೆಯದಾಗಿ ಹೆಣ್ಣೂರು ಪೊಲೀಸ್ ಠಾಣೆಯವರು ಮೊಬೈಲ್ ಫೋನ್ ಕಳ್ಳತನ ಮಾಡಿರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 11 ಮೊಬೈಲ್ ಫೋನ್ಗಳನ್ನು ಮತ್ತು 1 ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 5 ಲಕ್ಷ ಆಗ್ಬೋದಾಗಿದೆ. ಇದು ಆಗಿರ್ತಕ್ಕಂಥದ್ದು ಕಳೆದ ಡಿಸೆಂಬರ್ನಲ್ಲಿ ಈ ಎಲೆಕ್ಟ್ರಾನಿಕ್ ಅಂಗಡಿ ಒಂದರ ಕಳ್ಳತನ ಆಗಿರ್ತದೆ. ಅಂಗಡಿಯನ್ನು ಮುರಿದು ಸುಮಾರು 14 ಬೇರೆ ಬೇರೆ ಕಂಪನಿಯ ಮೊಬೈಲ್ ಫೋನ್ಗಳನ್ನು, ಸ್ವಲ್ಪ ಹೈ ಎಂಡ್ ಫೋನ್ಗಳು ಇನ್ಕ್ಲೂಡಿಂಗ್ ಐಫೋನ್ ಮತ್ತು ಬೇರೆಗಳನ್ನು ಕೂಡ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ. ಅದರ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡ ಹೆಣ್ಣೂರು ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು 1ನೇ ತಾರೀಕು ಟಿನ್ ಫ್ಯಾಕ್ಟ್ರಿ KR ಪುರಂ ಹತ್ರ ಓರ್ವ ವ್ಯಕ್ತಿಯನ್ನು ದ್ವಿಚಕ್ರ ವಾಹನ ಸಮೇತ ಬಂಧಿಸಿ ಆತನಲ್ಲಿ ಮೊಬೈಲ್ ಫೋನ್ಗಳು ಕೂಡ ಇರೋದು ಕಂಡುಬರ್ತದೆ. ನಂತರ ಕೂಲಂಕುಷ ವಿಚಾರಣೆ ಮಾಡಿದಾಗ ಆತ ಈ ಕಳ್ಳತನವನ್ನು ಮಾಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಾನೆ ಮತ್ತು ಆತನಿಂದ ಒಟ್ಟು 11 ಮೊಬೈಲ್ ಫೋನ್ಗಳು ಮತ್ತು ಕೃತ್ಯಕ್ಕೆ ಬಳಸಿರ್ತಕ್ಕಂಥ 1 ದ್ವಿಚಕ್ರ ವಾಹನ ಇವುಗಳನ್ನು ಈಗಾಗಲೇ ರಿಕವರಿ ಮಾಡಲಾಗಿದೆ. ಆರೋಪಿ ಏನಿದ್ದಾನೆ ಕೇವಲ 19 ವರ್ಷದವನಾಗಿದ್ದು ಆಂಧ್ರ ಪ್ರದೇಶ ಮೂಲತಃ, ಇಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಾನೆ. ಈತನ ಮೇಲೆ ಈ ಹಿಂದೆ KR ಪುರಂ ಮತ್ತು ಪುರ ಪೊಲೀಸ್ ಠಾಣೆ ಇಲ್ಲಿ 2 ಅಪರಾಧ ಪ್ರಕರಣಗಳು, 2 ಮೊಬೈಲ್ ಕಳ್ಳತನದ ಪ್ರಕರಣಗಳೇ ಆತನ ಮೇಲೆ ಈ ಹಿಂದೆ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಇದು ಈ 3 ವಿಷಯಗಳು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಕ್ಕಂಥದ್ದು. ಈ ಅಲ್ಸೂರ್ಗೇಟಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೇಳಬೇಕು ಅಂತಂದರೆ, ಯಾರು ನಿಮ್ಮಲ್ಲಿ ಅಂಗಡಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ ಅವರುಗಳ ಪೂರ್ವಾಪಾರಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಮತ್ತು ಅವರ ಐಡೆಂಟಿಟಿಯನ್ನು, KYCಯನ್ನು ತಿಳಿದುಕೊಳ್ತಕ್ಕಂಥದ್ದು ಮತ್ತು ಅವರ ದಾಖಲಾತಿಗಳನ್ನು ಇಟ್ಕೊಳ್ತಕ್ಕಂಥದ್ದು ಕೂಡ ಬಹುಮುಖ್ಯ ಆಗ್ತದೆ. ಇಲ್ಲದೆ ಹೋದರೆ ಈ ರೀತಿ ಜ್ಯುವೆಲರಿ ಶಾಪ್ಗಳಲ್ಲಿ ಮತ್ತು ಬೇರೆ ಬೇರೆ ಶಾಪ್ಗಳಲ್ಲಿ ಬಂದು ಕೆಲಸಕ್ಕೆ ಸೇರಿಕೊಂಡು ನಂತರ ಅವಕಾಶನ ಉಪಯೋಗಿಸ್ಕೊಂಡು ಈ ರೀತಿ ದುರುಪಯೋಗ ಮಾಡ್ತಕ್ಕಂಥ ಸಂದರ್ಭಗಳು ಕೂಡ ಇರ್ತವೆ. ಇದು ಸಾರ್ವಜನಿಕರಲ್ಲಿ ಮನವಿ. ಧನ್ಯವಾದಗಳು. ಅಶೋಕ್ ನಗರ, ಅಲ್ಸೂರ್ಗೇಟ್, ಸುಬ್ರಹ್ಮಣ್ಯ ಯಾವುದು ಅದರಲ್ಲಿ ಆಗಿರ್ತಕ್ಕಂಥ ಘಟನೆ ಆಗಿದೆ. ಅದರಲ್ಲಿ ಆರೋಪಿಯನ್ನು ಅತಿ ಶೀಘ್ರದಲ್ಲೇ ನಾವು ಬಂಧಿಸ್ತೇವೆ. ಅದು ಕೂಡ ತನಿಖೆಯಲ್ಲಿದೆ. ಬೆಳಗ್ಗೆ ನಾನು ಕೂಡ ಸ್ಥಳಕ್ಕೆ ಹೋಗಿ ಬಂದಿದ್ದೇನೆ. ಅದರಲ್ಲಿಯೂ ಕೂಡ ಆದಷ್ಟು ಶೀಘ್ರದಲ್ಲಿ ನಾವು ಯಾರು ಆರೋಪಿಗಳು ಇದ್ದಾರೆ ಅವರನ್ನು ಪತ್ತೆ ಹಚ್ಚಿ ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಅವರುಗಳ ಮೇಲೆ ಕಠಿಣವಾದಂತಹ ಕಾನೂನು ಕ್ರಮಗಳೇನಿದೆ ಅವುಗಳನ್ನು ತೆಗೆದುಕೊಳ್ತೇವೆ. ಕೆಲವರನ್ನು ಈಗಾಗಲೇ ಕರೆದು ವಿಚಾರಣೆ ಮಾಡಿ ವಶಕ್ಕೆ ಪಡೆದುಕೊಂಡು ಕೂಲಂಕುಷವಾಗಿ ತನಿಖೆಯನ್ನು, ವಿಚಾರಣೆಯನ್ನು ಮತ್ತು ಇಂಟ್ರಾಗೇಷನನ್ನು ಮಾಡ್ತಾ ಇದ್ದೇವೆ. ಅದರ ಆಧಾರದ ಮೇಲೆ ಆರೋಪಿಗಳ ಸುಳಿವು ಮತ್ತು ಮಾಹಿತಿ ಸಿಕ್ಕಿದ್ದು ಅವರುಗಳನ್ನು ಆದಷ್ಟು ಶೀಘ್ರದಲ್ಲಿ ಬಂಧಿಸ್ತೇವೆ. ತನಿಖೆಯಲ್ಲಿರೋದ್ರಿಂದ ಹೆಚ್ಚಿನ ವಿವರಗಳನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇದು ಈಗಿನ ತನಿಖೆಯ ಆಧಾರದಲ್ಲಿ ಹೇಳೋದಾದರೆ ಪೂರ್ವ ವೈಷಮ್ಯದಿಂದ ಆಗಿರ್ತಕ್ಕಂತಹ ಕೃತ್ಯ. ಯಾವ ರೀತಿಯ ಪೂರ್ವ ವೈಷಮ್ಯ ಅನ್ನೋದು ಇನ್ನೂ ಹೆಚ್ಚಿನ ತನಿಖೆಯಲ್ಲಿ ಗೊತ್ತಾಗ್ತದೆ. ಅದು ಕೂಡ ತನಿಖೆಯಲ್ಲಿದೆ. ತನಿಖೆಯಲ್ಲಿರೋದ್ರಿಂದ ಹೆಚ್ಚು ಹೇಳಲಿಕ್ಕಾಗೋದಿಲ್ಲ. CCBಯವರು ಕೂಡ ಆತ ರೌಡಿ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ CCBಯವರು ಕೂಡ ಇದರಲ್ಲಿ ಸ್ಥಳೀಯ ಪೊಲೀಸರಿಗೆ ಖಂಡಿತವಾಗಿಯೂ ಸಹಾಯವನ್ನು, ಬೆಂಬಲವನ್ನು ಕೊಡ್ತಾ ಇದ್ದಾರೆ. Sir, the Bomanahalli case where a constable has been arrested, it's really shameful that if a rape victim who is a minor approaches the police and there if she is alleged. It's an unfortunate incident. Already we have taken action. Case has been registered under POCSO and the accused has also been arrested. Sir, is there a message that police wanted to give by filing 14 history sheets against those bike-owned people who shown the machetes and... There is no message. It is a protocol which we have been following in the city for the last 2 years or so, wherein any such persons indulge in public hooliganism or create such kind of a nuisance, causing inconvenience or scare in the minds of other people. We are taking action against them and opening the rowdy sheeters, not the history sheets, but the rowdy sheets against such persons. Appreciable action. Thank you.